ಬಿಗ್ ಬಾಸ್ ಮನೆಯಿಂದ ಧ್ರುವಂತ್ ಎಲಿಮಿನೇಟ್. ಈ ವಾರ ಮೆರೆಸಿ ಹೊರದಬ್ಬಿದ ಬಿಗ್ ಬಾಸ್. ಬಿಗ್ ಬಾಸ್ ಮನೆಯಿಂದ ಧ್ರುವಂತ್ ಎಲಿಮಿನೇಟ್. ಇನ್ನು ಈ ವಾರ ಬಹಳ ಮೆರೆತಾ ಇದ್ದಂತಹ ಧ್ರುವಂತ್ ಈಗ ಹೊರಗೆ ಬಂದಿದ್ದಾರೆ. ಎಲ್ಲರಿಗೂ ಊಹಿಸದ ಶಾಕ್ ಕೊಟ್ಟ ಬಿಗ್ ಬಾಸ್. ಧ್ರುವಂತ್ಗೆ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ಅನ್ನ ನೀಡಲಾಗಿದೆ. ಜೈ ಮಹಾಕಾಳ್, ಬಿಗ್ ಮನೆಯಿಂದ ಧ್ರುವಂತ್ ಕಿಕ್ ಔಟ್. ಕಳೆದ ವಾರವೆಲ್ಲ ಫುಲ್ ಧ್ರುವಂತ್ ಮಿಂಚಿದ್ರು. ಫ್ಯಾನ್ಸ್ ಭೇಟಿ ಬಗ್ಗೆ ಫುಲ್ ಬಿಲ್ಡಪ್ ಕೊಟ್ಟಿದ್ದಂತಹ ಧ್ರುವಂತ್ ಫುಲ್ ಎಕ್ಸೈಟ್ ಆಗಿ ಸಿಕ್ಕಾಪಟ್ಟೆ ಮಾತನಾಡಿದಂತಹ ಧ್ರುವಂತ್ ಇದೀಗ ಸಡನ್ ಆಗಿ ಧ್ರುವಂತ್ ಮಿಡ್ ವೀಕ್ ಎಲಿಮಿನೇಷನ್ ಮಾಡಲಾಗಿದೆ. ಕಾವ್ಯ ಹೋಗಬಹುದು ಅಂತ ಲೆಕ್ಕ ಹಾಕಿದ್ದ ಬಿಗ್ ಮನೆ ಮಂದಿ. ಬಿಗ್ ಬಾಸ್ ತೀರ್ಮಾನ ಇಡೀ ಬಿಗ್ ಬಾಸ್ ಮನೆಗ ಶೇಕ್ ಆಗ್ತಿದೆ. ಎಲಿಮಿನೇಷನ್. ಸ್ವತಃ ಧ್ರುವಂತ್ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಈಗ ಧ್ರುವಂತ್ ಮಿಡ್ ವೀಕ್ ಎಲಿಮಿನೇಷನ್ ಮಾಡಲಾಗಿದೆ. ಈ ವಾರ ಮೆರೆಸಿ ಹೊರದಬ್ಬಿದಂತಹ ಬಿಗ್ ಬಾಸ್ ಎಲ್ಲರಿಗೂ ಕೂಡ ಊಹಿಸದ ಶಾಕ್ ಅನ್ನ ಈಗ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಧ್ರುವಂತ್ಗೆ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ಅನ್ನ ನೀಡಿದ್ದಾರೆ. ಈಗ ಸದ್ಯಕ್ಕೆ ಈ ಒಂದು ವಾರ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇತ್ತು. ಈ ಒಂದು ಎಲಿಮಿನೇಷನ್ ನಲ್ಲಿ ಈಗ ಧ್ರುವಂತ್ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಫ್ಯಾನ್ಸ್ ಮುಂದೆ ಅಬ್ಬರಿಸಿದ್ರು. ಮೊದಲು ನಾನು ಬಂದಾಗ 24 ತಲೆಗಳಿದ್ದೋ, ಈಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಬಹಳ ಅಬ್ಬರಿಸಿ ಬೊಬ್ಬಿಡ್ತಿದ್ರು. ಆದರೆ ಈಗ ಆ ಧ್ರುವಂತ್ ಈಗ ಎಲಿಮಿನೇಷನ್ ಆಗಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಕಳೆದ ವಾರ ಕೂಡ ಕಿಚ್ಚ ಸುದೀಪ್ ಅವರು ಈ ಒಂದು ಸೀಸನ್ನ ಬೆಸ್ಟ್ ಅನ್ಬಿಟ್ಟು ಚಪ್ಪಾಳಿಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಯಾವಾಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಿತ್ತು, ಜನಾಕ್ರೋಶ ವ್ಯಕ್ತವಾಯಿತು. ಹೆಂಗೆ ಸಾಧ್ಯ ನೀವು ಇಡೀ ಸೀಸನ್ ಚಪ್ಪಾಳಿಯನ್ನ ಧ್ರುವಂತ್ಗೆ ಹೆಂಗೆ ಕೊಟ್ರಿ ಅಂತ ಪ್ರಶ್ನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಅದಾದ ನಂತರ ಆ ಒಂದು ಸೀಸನ್ ಚಪ್ಪಾಳೆಯನ್ನ ತೆಗೆದು ವಾರದ ಚಪ್ಪಾಳೆ ಅಂತ ಅನೌನ್ಸ್ ಮಾಡಿದ್ರು. ಈಗ ಧ್ರುವಂತ್ ಈಗ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಟ್ ಆಗಿದ್ದಾರೆ. ಜೈ ಮಹಾಕಾಳ್ ಅಂತ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇದ್ರು. ಈಗ ಈ ಒಂದು ಬಿಗ್ ಮನೆಯಿಂದ ಧ್ರುವಂತ್ ನನ್ನ ಬಿಗ್ ಬಾಸ್ ಹೊರದಬ್ಬಿದ್ದಾರೆ. ಇನ್ನು ಅಭಿಮಾನಿಗಳು ಬಂದಂತ ಸಂದರ್ಭದಲ್ಲಂತೂ ನೋಡಬೇಕಾಗಿತ್ತು ಧ್ರುವಂತ್ ಅವರ ಕಾನ್ಫಿಡೆನ್ಸ್ ಯಾವ ಲೆವೆಲ್ಗಿತ್ತು ಅಂತ ಅಂದ್ರೆ, ಈ ಬಾರಿ ಏನೇ ಆಗಲಿ ನಾನೇ ಕಪ್ ಗೆದ್ಕೊಂಡು ಹೋಗೋದು, ಎಲ್ಲರನ್ನೂ ಕೂಡ ಹಿಂದೆ ಇಕ್ಕಿ ನಾನು ಹೋಗಿ ಆ ಒಂದು ಕಪ್ಪನ್ನು ಗೆದ್ಕೊಂಡು ಹೋಗ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಇತ್ತು ಅವರಿಗೆ. ಆದರೆ ಈಗ ಇಂಥ ಕಾನ್ಫಿಡೆನ್ಸ್ ಇದ್ದಂತಹ ಧ್ರುವಂತ್ ಈಗ ಬಿಗ್ ಬಾಸ್ ಮನೆಯಿಂದ ಕಿಕ್ ಔಟ್, ಅವ್ರನ್ನ ಎಲಿಮಿನೇಟ್ ಮಾಡಲಾಗಿದೆ. ಇನ್ನು ಈ ವಾರ ಬಹಳ ಮೆರಿತಾ ಇದ್ರು, ಎಲ್ಲರಿಗೂ ಕೂಡ ಕೌಂಟ್ರ್ಗಳನ್ನು ಕೊಡ್ತಾ ಇದ್ರು. ಜೊತೆಗೆ ಇವರು ಬಹಳ ಫೇಮಸ್ ಆಗಿದ್ರು. ರಕ್ಷಿತಾ ಅವರನ್ನ ಇಮಿಟೇಟ್ ಮಾಡ್ಕೊಂಡು ಫೇಮಸ್ ಆಗಿದ್ರು ನಾಗವಲ್ಲಿ ಲುಕ್ನಿಂದ. ಈಗ ಸದ್ಯಕ್ಕೆ ಬಹಳ ಮುಖ್ಯವಾಗಿ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿರುವಂಥವ್ರು. ಈಗ ಸದ್ಯಕ್ಕೆ ಧ್ರುವಂತ್ ಆ ಒಂದು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್. ಇದು ಕೇವಲ ಧ್ರುವಂತ್ಗಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಇದು ಅನ್ಎಕ್ಸ್ಪೆಕ್ಟೆಡ್. ಕಾವ್ಯ ಹೊರಗಡೆ ಹೋಗ್ತಾರೆ ಅಂತ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಎಣಿಸಿದ್ರು. ಆದರೆ ಈಗ ಧ್ರುವಂತ್ ಮನೆಯಿಂದ ಹೊರ ಬಂದಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ. ಯಾರು ಕೂಡ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ಸದ್ಯಕ್ಕೆ ಅವ್ರನ್ನ ಎಲಿಮಿನೇಟ್ ಮಾಡಲಾಗಿದೆ. ಇನ್ನು ಯಾಕೆಂತಂದ್ರೆ ಇದು ವಾರದಲ್ಲಿ ಫೈನಲ್ ಇರೋದ್ರಿಂದ ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ. ಮುಖ್ಯವಾಗಿ ಈಗ ಟಾಪ್ 5 ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಟಾಪ್ 5 ಸ್ಪರ್ಧಿಗಳು ಯಾರು ಅನ್ನೋದು ಈ ಒಂದು ಮಿಡ್ ವೀಕ್ ಎಲಿಮಿನೇಟ್ ಇರುತ್ತೆ ಅಂತ ಮೊದಲೇ ಗೊತ್ತಿತ್ತು ಎಲ್ಲ ಸ್ಪರ್ಧಿಗಳಿಗೂ ಕೂಡ. ಸದ್ಯಕ್ಕೆ ಧ್ರುವಂತ್ ಅವರನ್ನ ಈ ಒಂದು ಮಿಡ್ ವೀಕ್ ಎಲಿಮಿನೇಟ್ ಮಾಡಲಾಗಿದೆ. ಬಹಳ ಕಾನ್ಫಿಡೆನ್ಸ್ ಅಲ್ಲಿದ್ರು. ಜೊತೆಗೆ ಇಲ್ಲಿರೋರು ಯಾರು ಕೂಡ ಏನೂ ಆಟ ಆಡ್ತಾ ಇಲ್ಲ, ನಾನು ಮಾತ್ರ ಆಟ ಆಡ್ತಾ ಇರೋದು. ಜೊತೆಗೆ ನಾನು ಈ ಒಂದು ಕಪ್ಪನ್ನು ಗೆಲ್ತೀನಿ ಎಂಬ ವಿಶ್ವಾಸ ಕೂಡ ಅವರಿಗಿತ್ತು. ಆದರೆ ಈಗ ಇಂಥ ವಿಶ್ವಾಸವನ್ನು ಹೊಂದಿದ್ದಂತಹ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಬಹಳ ಶಾಕಿಂಗ್ ನ್ಯೂಸು. ಮುಖ್ಯವಾಗಿ ಅಶ್ವಿನಿ ಅವರಿಗೆ ಇದು ಬಹಳ ಶಾಕಿಂಗ್ ಆಗುತ್ತೆ. ಯಾಕೆಂತಂದರೆ ಕೆಲವೊಂದಿಷ್ಟು ಅಂದರೆ ಹೋದ ವಾರ ನೀವು ಗಮನಿಸಬಹುದು, ಅಶ್ವಿನಿ ಮತ್ತು ಧ್ರುವಂತ್ ಒಂದು ಟೀಮ್ ಆದರೆ ಮನೆಯವರೆಲ್ಲ ಒಂದು ಟೀಮ್. ಆ ರೀತಿಯಲ್ಲಿದ್ದರು. ಒಂದು ಟಾಸ್ಕ್ ನೀಡಿದಂತಹ ಸಂದರ್ಭದಲ್ಲಾಗಿರಬಹುದು, ಅಥವಾ ಅಶ್ವಿನಿ ಅವರಿಗೆ ಯಾರಾದರೂ ಏನಾದರೂ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಧ್ವನಿ ಎತ್ತುವ ಕೆಲಸವನ್ನು ಕೂಡ ಧ್ರುವಂತ್ ಮಾಡ್ತಾ ಇದ್ರು. ಜೊತೆಗೆ ಅಶ್ವಿನಿ ಮತ್ತು ಧ್ರುವಂತ್ ಒಂದೇ ಟೀಮ್ ರೀತಿಯಲ್ಲಿ ಇರ್ತಾ ಇದ್ರು. ಜೊತೆಗೆ ಸಪ್ರೇಟ್ ಅಡುಗೆ ಮಾಡ್ಕೊಳ್ಳೋದಾಗಿರಬಹುದು,
ಅದೆಲ್ಲವೂ ಕೂಡ ಅಶ್ವಿನಿ ಮತ್ತು ಧ್ರುವಂತ್ ಇಬ್ಬರು ಸಪ್ರೇಟ್ ಆಗಿರ್ತಾ ಇದ್ರು. ಆದರೆ ಈಗ ಅಶ್ವಿನಿ ಅವರಿಗೆ ಬಹಳ ಶಾಕ್ ಎದುರಾಗಿದೆ ಧ್ರುವಂತ್ ಹೋಗಿರೋದ್ರಿಂದ.